ಮಾಡಿನ ಗೂಡು ಸಿಕ್ಕದಲ್ಲ, ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ. ಆಗು ಹೋಗುಗಳಿಲ್ಲ, ಮೇಗು ಕೀಳುಗಳಿಲ್ಲ, ಭೋಗಗಳು ಅಲ್ಲಿ ಮೊದಲಿಲ್ಲ, ಭೋಗಗಳು ಅಲ್ಲಿ ಮೊದಲಿಲ್ಲ ಯೋಗಿಗೆ, ರಾಗವೇ ಇಲ್ಲ ಸರ್ವಜ್ಞ, ರಾಗವೇ ಇಲ್ಲ ಸರ್ವಜ್ಞ. ವೈದೇಹಿ, ಪ್ರಿಯಾ ಬರ್ತೀನಿ ತಂದ್ಲು, ಇನ್ನೂ ಬಂದಿಲ್ಲ. ಆಗಲೇ 5:15 ಆಯಿತು. ಅವಳಿಗೊಂದು ಫೋನ್ ಮಾಡು. ರೈಲ್ವೆ ಸ್ಟೇಷನಲ್ಲಿ ಆಟೋ ಸಿಕ್ಕಿರುತ್ತೋ ಇಲ್ವೋ. ಸರಿ ಅಜ್ಜಿ. ಪ್ರಿಯದರ್ಶಿನಿ ಅಕ್ಕ ಬಂದ್ರು ಅನ್ಸುತ್ತೆ, ನಾನು ಹೋಗಿ ನೋಡ್ತೀನಿ. ಅಕ್ಕ, ಚೆನ್ನಾಗಿದ್ಯಾ ವೈದೇಹಿ? ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಈ ಪೋಸ್ ಹಾಗಿರ್ಲಿ, ಮೊದಲು ದುಡ್ಡು ಕೊಡ್ತೀನಿರು. ತಗೊಳ್ಳಿ. ಅಕ್ಕ, ನಾನು ತಗೊಂಡು ಬರ್ತೀನಿ, ನೀನು ಹೋಗು. ಅಜ್ಜಿ ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೇನಮ್ಮ. ಬಾ ಅವಳಿಗೆ. ಕೂತ್ಕೋ. ಬರ್ತೀನಿ ಅಂತ ಕಾಗ್ದ ಹಾಕ್ತೆ, ಫೋನ್ ಮಾಡಬಾರ್ದಿತ್ತಾ? ನಾ ಫೋನ್ ಮಾಡಿದ್ದೆ, ಆದರೆ ಯಾರೂ ರಿಸೀವೇ ಮಾಡಲಿಲ್ಲ. ಭಾನುವಾರ ನಾವು ಯಾರೂ ಮನೇಲೇ ಇರಲಿಲ್ಲ, ಎಲ್ಲರೂ ಮದುವೆಗೆ ಹೋಗಿದ್ವಿ. ಹೋಗಲಿ ಬಿಡು, ಈಗಲಾದರೂ ಬಂದ್ಯಲ್ಲ. ಎಷ್ಟು ವರ್ಷ ಆಗೋಗಿತ್ತಲ್ವ ನಾನು ನಿಮ್ಮ ಮನೆಗೆ ಬಂದು. ಮದುವೆಗೆ ಮುಂಚೆ ಬರ್ತಾ ಇದ್ದಿದ್ದು. ಎಷ್ಟು ಬೇಗ ಆಯ್ತಲ್ವಕ್ಕ, 4 ವರ್ಷ. ವೈದೇಹಿ, ಪ್ರಿಯದರ್ಶಿನಿಗೆ ಒಂದು ಲೋಟ ಕಾಫಿ ತಂದುಕೊಡು. ಸರಿ ಅಜ್ಜಿ. ಹಾಂ. ಎಲ್ಲಿ ಶ್ಯಾಮು, ವೈಜಯಂತಿ ಯಾರೂ ಕಾಣ್ತಿಲ್ಲ? ಶ್ಯಾಮು ಹಾಸ್ಪಿಟ್ಲಿಗೆ ಹೋಗಿದ್ದಾನೆ, ವೈಜಯಂತಿ ಹುಷಾರಿಲ್ಲ ಅಂತ ಮಲ್ಕೊಂಡಿದ್ದಾಳೆ. ಏನಾಯ್ತು ವೈಜುಗೆ? ಏನೋ ಸ್ವಲ್ಪ ತಲೆನೋವು ಅಂತಿದ್ಲು, ಮಾತ್ರೆ ತೊಗೊಂಡು ಮಲಗಿದ್ದಾಳೆ. ನಿಮ್ಮ ಯಜಮಾನ್ರಲ್ಲಿ ನಿನ್ನ ಜೊತೆ ಬರಲಿಲ್ವಾ? ಅವ್ರಿಗೆ ಗುಲ್ಬರ್ಗದಲ್ಲಿ ಇನ್ನೂ ಬೇಕಾದಷ್ಟು ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಬರ್ತಾರೆ. ಕಾಫಿ. ಥ್ಯಾಂಕ್ ಯು. ಏನು ಮೇಡಮ್, ಹೇಗೆ ನಡೀತಿದೆ ಸಂಗೀತದ ಅಭ್ಯಾಸ? ಚೆನ್ನಾಗಿ ಆಗ್ತಿದೆ. ಇವತ್ತು ನೀನು ಬರ್ತೀಯ ಅಂತ ಗೊತ್ತಾಯ್ತಲ್ಲ, ಅದಕ್ಕೆ ಚಕ್ಕರ್. ಓಹ್, ವೆರಿ ಗುಡ್. ನೀನು ಯಾವ ಪೇಪರಿಗೆ ಕೆಲಸ ಮಾಡ್ತಿದೀಯಾ? ವಾಯ್ಸ್ ಆಫ್ ನೇಷನ್ ಅನ್ನೋ ಪೇಪರ್ಗೆ. ನನಗೆ ರೀಜನಲ್ ಎಡಿಟರ್ ಅಂತ ಪ್ರಮೋಷನ್ ಕೊಟ್ಟು ಇವರು ಟ್ರಾನ್ಸ್ಫರ್ ಮಾಡಿದ್ದಾರೆ. ಮೊದಲು ನಿಮಗೆ ಪ್ರಮೋಷನ್ ಕೊಡ್ತೀವಿ, ಟ್ರಾನ್ಸ್ಫರ್ ಮಾಡ್ತೀವಿ ಅಂದಾಗ ನಾನು ಬೇಡ ಅಂತ ಹೇಳಿಬಿಟ್ಟಿದ್ದೆ, ಯಾವ ಊರಿಗೆ ಕಳಿಸ್ತಾರೋ ಅನ್ನೋ ಗಾಬರಿಲಿ. ಆದರೆ ನನ್ನನ್ನು ಕಳಿಸ್ತಾ ಇರೋದು ಈ ಊರಿಗೆ ಅಂತ ಗೊತ್ತಾದ ಮೇಲೆ ಎಷ್ಟು ಖುಷಿ ಆಯಿತು ಗೊತ್ತಾ. ಇಲ್ಲಿಗೆ ಟ್ರಾನ್ಸ್ಫರು ಅಂತ ಗೊತ್ತಾಗಿದ್ದ ತಕ್ಷಣ ನಾನು ಎಲ್ಲ ಕೆಲಸಗಳನ್ನೂ ಬೇಗ ಬೇಗ ಮುಗಿಸಿ ಬಂದ್ಬಿಟ್ಟೆ. ನಮ್ಮೂರಿಗೆ ಬರಬೇಕು ಅಂದರೆ ಎಷ್ಟು ಖುಷಿ ಅಲ್ವಾ. ಎಲ್ಲೇ ಇರಲಿ, ಎಷ್ಟೇ ಸಂಪಾದನೆ ಮಾಡಿರಲಿ, ನಮ್ಮೂರು ನಮ್ಮೂರೇ. ಆದರೆ ಒಂದೇ ಒಂದು ಪ್ರಾಬ್ಲಮ್ಮು, ನನ್ನನ್ನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರೋದು 1 ವರ್ಷಕ್ಕಷ್ಟೇ. ಅದಕ್ಕೆ ಯಾಕಕ್ಕ ಬೇಜಾರು ಮಾಡ್ಕೋತೀಯ? 1 ವರ್ಷ ಆದ್ರೇನು 2 ವರ್ಷ ಆದ್ರೇನು, ನೀನು ನಮ್ಮ ಜೊತೆ ಇರೋದು ಮುಖ್ಯ. ಇರೋ ಅಷ್ಟು ದಿನ ಎಲ್ಲ ಮರೆತು ನಮ್ಮ ಜೊತೆ ಆರಾಮಾಗಿದ್ಬಿಡು. ಹೌದು ಪ್ರಿಯದರ್ಶಿನಿ, ನೀನು ಮದುವೆಗೆ ಮುಂಚೆ ನಮ್ಮ ಮನೆಗೆ ಬಂದದು, ಈಗ ಬರ್ತಿದೀಯ ನೋಡು. ಬಾಡಿಗೆ ಮನೆ ಅದು ಇದು ಅಂತ ಮಾಡೋಕ್ಕೆ ಹೋಗಬೇಡ. ನೀನು ಇಲ್ಲಿರೋಷ್ಟು ದಿನ ಇಲ್ಲೇ ಇರು, ನಮ್ಮ ಜೊತೆಲೇ ಇರು. ಇದೇ ನಮ್ಮ ಕಂಡೀಷನ್ನು. ನೀನು ಇದಕ್ಕೆ ಒಪ್ಪಿದರೆ ಮಾತ್ರ ಇಲ್ಲಿರೋಕ್ಕೆ ಅವಕಾಶ, ಸರಿನಾ? ಅಜ್ಜಿ, ನಮ್ಮ ಗುಲ್ಬರ್ಗದ ಮನೆ ಸಾಮಾನೆಲ್ಲ ಶಿಫ್ಟ್ ಮಾಡಬೇಕು ಅಂತ ನಮ್ಮ ಯಜಮಾನ್ರಿಗೆ ಹೇಳಿಬಿಟ್ಟಿದ್ದೀನಿ. ನಾವಿಬ್ಬರು ಇಲ್ಲಿದ್ದರೆ ಅದನ್ನೆಲ್ಲ ಎಲ್ಲಿಡೋದು? ಸುಮ್ಮನೆ ನಿಮ್ಗಳಿಗೆಲ್ಲ ಯಾಕೆ ತೊಂದರೆ? ಇದರಲ್ಲಿ ತೊಂದರೆ ಏನು ಬಂತು? ನೀನು ನಿಮ್ಮ ಯಜಮಾನರು ನಮ್ಮನೇಲೇ ಇರ್ತೀರ, ಆ ಸಾಮಾನುಗಳನ್ನು ಇಲ್ಲೇ ಇಟ್ಟರಾಯ್ತು. ನಮ್ಮ ಮನೇಲಿ ಸಾಕಷ್ಟು ಜಾಗ ಇದೆ.
ಹೌದಕ್ಕ, ಪ್ಲೀಸ್ ಪ್ಲೀಸ್ ಇಲ್ಲೇ ಇರು. ಓಕೆ ಅಜ್ಜಿ ಆರ್ಡ್ರ್ ಪಾಸ್ ಮಾಡಿದ್ಮೇಲೆ ಮುಗಿದೋಯ್ತು. ನಾನು ಸಕುಟುಂಬ ಸಪರಿವಾರ ಸಮೇತ ನಿಮ್ಗಳ ಜೊತೆನೇ ಇರ್ತೀನಿ, ಸರಿನಾ? ಹೋಗು ಪ್ರಿಯದರ್ಶಿನಿ, ಪ್ರಯಾಣ ಮಾಡಿ ಸುಸ್ತಾಗಿದೆಯಾ? ಹೋಗಿ ಫ್ರೆಶ್ ಆಗು. ಅಷ್ಟೊತ್ತಿಗೆ ಶಾಮೂನು ಹಾಸ್ಪಿಟ್ಲಿಂದ ಬಂದುಬಿಡ್ತಾನೆ. ಮಾತಿಗೇನು, ಇವತ್ತೆಲ್ಲ ಆಡಿದರೂ ಮುಗಿಯೋಲ್ಲ. ರಾತ್ರಿಗೆ ನಿನಗಿಷ್ಟವಾದ ಅಡುಗೆ ಮಾಡ್ತೀನಿ. ನೀವು ಹೇಳ್ತಿದ್ದ ಹಾಗೆ ನನಗೆ ಹಸು ಶುರುವಾಗೋಯ್ತು. ಬೇಗ ಫ್ರೆಶ್ ಆಗಿ ತಟ್ಟೆ ಮುಂದೆ ಇನ್ನಿಂಗ್ ಶುರು ಮಾಡಿಬಿಡ್ತೀನಿ. ಒಬ್ಬೊಬ್ಬರಿಗೆ ಒಂದೊಂದು ತರಕಾರಿ ಆಗಲ್ಲ. ಅಡುಗೆ ಹೇಗೆ ಮಾಡಲಿ? ಇಡೀ ದಿನ ಅಡುಗೆ ಮನೇಲೆ ಕಳೆದು ಹೋಗುತ್ತೆ. ಒಂದೊಂದು ಸಲ ಮನೆ ಕಂಪೌಂಡ್ ಹೇಗಿದೆ ಅನ್ನೋದು ಮರ್ತು ಹೋಗಿರುತ್ತೆ. ಏನತ್ಗೆ ಯಾರಿಗೋ ಬೈತಾ ಇದ್ದೀರಾ? ಎಲ್ರಿಗೂ ಸೇರಿಸಿ ಬೈತಾ ಇದ್ದೀನಿ. ನಿನಗೆ ಬದನೆಕಾಯಿ ಆಗಲ್ಲ, ನಿಮ್ಮ ಅಣ್ಣಂಗೆ ಆಲೂಗೆಡ್ಡೆ, ಅಜಯ್ಗೆ ಬೆಂಡೆಕಾಯಿ, ಜಾಹ್ನವಿಗೆ ಇಂಗ ಒಗ್ಗರಣೆ ಆಗಲ್ಲ. ಹೀಗಾದರೆ ಅಡುಗೆ ಹೇಗೆ ಮಾಡಲಿ ಹೇಳು? ಒಂದು ಬೆಸ್ಟ್ ಐಡಿಯಾ ಕೊಡ್ಲಾ ಅತಿಗೆ? ನೀವು ಒಂದು ಟೈಮ್ ಟೇಬಲ್ ಥರ ಮಾಡ್ಕೊಂಬಿಡಿ ಅದಕ್ಕೆ. ಅದನ್ನು ಅಡುಗೆ ಮನೇಲಿ ಹಾಕ್ಬಿಡಿ. ಸೋಮವಾರ ಈ ಅಡುಗೆ, ಮಂಗಳವಾರ ಈ ಅಡುಗೆ, ಈ ಥರ ಒಂದು ಶೆಡ್ಯೂಲ್ ಹಾಕ್ಬಿಡಿ. ಕೊನೆಯಲ್ಲಿ ಒಂದು ಕಡೆ ರೆಡ್ಡಿಂಕಲ್ಲಿ ಬರೀರಿ, ಯಾರಿಗೆ ಈ ಅಡುಗೆ ಇಷ್ಟ ಇಲ್ವೋ ತಮ್ಮ ಅಡುಗೆನ ತಾವೇ ಮಾಡ್ಕೊಳ್ತಕ್ಕದ್ದು ಅಂತ. ಆಗ ನೋಡಿ ನೀವು ಮಾಡಿದ ಅಡುಗೆನ ಎಲ್ಲರೂ ಹೇಗೆ ಸುಮ್ಮನೆ ತಿಂತಾರೆ ಅಂತ. ನೀನು ಹೇಳಿದ ಕರೆಕ್ಟು. ಇನ್ನು ಮುಂದೆ ಹಾಗೆ ಮಾಡ್ತೀನಿ. ಥ್ಯಾಂಕ್ಸ್ ದೇವು. ವೆಲ್ಕಮ್ ಅತ್ಗೆ. ನಿಮ್ಮ ಸೇವೆಗೆ ನಾನು ಸದಾ ಸಿದ್ಧ. ಆದರೆ ಒಂದೇ ಒಂದು ರಿಕ್ವೆಸ್ಟ್, ನೀವು ಬದನೆಕಾಯಿ ಅಡುಗೆ ಮಾಡಿದಾಗ ನನಗೆ ಹೇಳಿಬಿಡಿ. ನಾನು ನನ್ನ ಫ್ರೆಂಡ್ ಮನೆಯಲ್ಲೇ ಊಟ ಮಾಡ್ತೀನಿ. ತುಂಬ ಹುಷಾರಿದೆಯಾ ನೀನು. ನಿಮ್ಮ ಅಣ್ಣ ಇಲ್ಲಿ? ಅಣ್ಣಂಗೇನೋ ಡೀಟೇಲ್ಸ್ ಬೇಕಂತತಿಯೇ, ನನ್ನ ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ದಾನೆ. ದೇವು, ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನೀನಾದರೂ ನಿಮ್ಮ ತಂದೆಗೆ ಊಟ ಮಾಡೋದಕ್ಕೆ ಹೇಳು. ಅವರಿಲ್ಲಿರೋದು ಇನ್ನೆಷ್ಟು ದಿನ? ಪಾಪ ತುಂಬ ನೊಂದ್ಕೊಂಡಿದ್ದಾರೆ. ಮೊನ್ನೆ ನಿಮ್ಮ ಅಣ್ಣ ಬೈದ್ರಲ್ಲ, ಅದೇ ಹಾಸ್ಪಿಟ್ಲಿಗೆ ಹೋಗಿ ಕಾಣೆಕರ್ ಹತ್ರ ಸುಳ್ಳು ಹೇಳಿ ದುಡ್ಡು ಕೇಳಿದ್ದಕ್ಕೆ ಅವತ್ತಿಂದ ಊಟ ತಿಂಡಿ ಏನೂ ಮಾಡ್ತಾಯಿಲ್ಲ. ಒಂದು ಲೋಟ ಹಾಲಾರು ಕುಡೀರಿ ಅಂತಂದರೆ ಏನು ಬೇಡ ಅಂತ ಹೇಳಿ ಕಳಿಸಿದ್ರು. ತುಂಬ ಬೇಜಾರಾಯಿತು ದೇವು. ಜೊತೆಗೆ ಭಯನೂ ಆಯಿತು. ಶುಗರ್ ಇದೆ ಅಂತಾರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ. ಅತ್ತೆನೂ ಪಾಪ ತುಂಬ ನೊಂದ್ಕೊಂಡಿದ್ದಾರೆ. ಬೇಜಾರಿರೋದು ಮನೆಯವ್ರ ಮೇಲೆ. ಊಟ ಯಾಕೆ ಬಿಡ್ತೀರಾ ಅಂತ ಕೇಳಿದ್ರೆ ಅದೇನೋ ನಾನು ಕೇಳದೆ ಇರೋದು ದೊಡ್ಡ ದೊಡ್ಡ ಪದಗಳನ್ನ ಹೇಳಿದ್ರು. ಏನೂ ಅರ್ಥ ಆಗಲಿಲ್ಲ, ಸುಮ್ಮನೆ ಬಂದ್ಬಿಟ್ಟೆ. ನಿನಗೆ ಅರ್ಥ ಆಗದೆ ಇರೋದೇ ಒಳ್ಳೆಯದಾಯಿತು. ಊಟ ಬಿಟ್ಟು ಕೂರೋದೆಲ್ಲ ನಾಟಕ, ನಂಬೇಡ. ಇಲ್ಲ ರೀ, ಅದು ದೇವು ನೀನೇ ಹೇಳು. ನಿಮ್ಮ ಅತ್ತಿಗೆಗೆ ಶಂಕದಿಂದ ಬಂದ್ರೇ ತೀರ್ಥ. ಅದಕ್ಕೆ ಅಪ್ಪ ಊಟ ಬಿಟ್ಟಿರ್ಬೋದು, ಆದರೆ ಫ್ರೂಟ್ ಡಯಟಲ್ಲಿದ್ದಾರೆ. ಡಯಟಾ? ದಿನ ನನ್ನ ಹತ್ರ ಅರ್ಧ kg ಆ್ಯಪಲ್ಲು, ಅರ್ಧ ಡಜನ್ ಬಾಳೆಹಣ್ಣು ತರಿಸ್ಕೋತಾರೆ. ನೈವೇದ್ಯಕ್ಕೆ ಅಂತಾರೆ, ಪ್ರಸಾದ ಅಂತ ತಿಂತಾರೆ. ಇದೇ ಅವ್ರ ಫ್ರೂಟ್ ಡಯಟ್. ನೋಡ್ರಿ, ಮತ್ತೆ ನನ್ನ ಹತ್ರ ಎಷ್ಟು ಸುಳ್ಳು ಹೇಳಿದ್ರು. ನೀನೊಂದು ಪೆದ್ಕುರಿ ಅಂತ ಗೊತ್ತು, ಅದಕ್ಕೆ ನಿನ್ನನ್ನು ಅವಾಗವಾಗ ಹಳ್ಳಕ್ಕೆ ಬೆಳೆಸ್ತಿರ್ತಾರೆ. ಗೊಜ್ಜು. ಅಜ್ಜಿ, ನಿನ್ನ ಕೈ ಅಡುಗೆ ಊಟ ಮಾಡಿ 4 ವರ್ಷ ಆಗೋಗಿತ್ತು. ಎಷ್ಟು ರುಚಿಯಾಗಿ ಮಾಡಿದ್ಯಾ ಅಜ್ಜಿ. ಈ ಥರ ಗೊಜ್ಜು ಮಾಡೋದು ನನಗೆ ಮರ್ತೇ ಹೋಗಿತ್ತು. ಅಕ್ಕ, ನೀನು ಹೀಗೆ 2 ವರ್ಷಕ್ಕೊಂದ್ಸಲ ಮನೆಗೆ ಬರ್ತಾ ಇದ್ರೆ ಗೊಜ್ಜೇನೋ ನಮ್ಮನೆ ಮರ್ತಿರ್ತೀಯ. ಸುಮ್ಮನಿರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಜ್ಜಿ.
ಪ್ರಿಯದರ್ಶಿನಿ ಅಕ್ಕ, ನಿನ್ನ ಮನೆಗೆ ಬಂದು ಎಷ್ಟು ದಿನ ಆಯಿತು? ಯಾಕೆ ಇಷ್ಟು ದಿನ ಬರಲಿಲ್ಲ? ಮದುವೆ, ಕೆಲಸ, ಸಂಸಾರ ಜವಾಬ್ದಾರಿ, ನನಗೋಸ್ಕರ ಟೈಮ್ ಮಾಡ್ಕೊಳ್ಳೋದು ಕಷ್ಟ ಕಣೆ. ಹೋಲ್ಡ್ ಆನ್. ಇನ್ನೂ ಈ ಮನೇಲಿ ಮದುವೆ ಆಗಬೇಕಾಗಿರೋರು 3 ಜನ ಇದ್ದೀವಿ. ನೀನು ಹೀಗೆಲ್ಲ ಹೇಳಿದ್ರೆ ಆಮೇಲೆ ಮದುವೆ ಆಗೋಕ್ಕೆ ಭಯ ಆಗತ್ತೆ. ಸುಮ್ಮನೆ ಇರೋ, ನನ್ನನ್ನು ರೇಗಿಸ್ದೇ ಇದ್ರೆ ನಿಂಗೆ ಇರೋಕ್ಕೆ ಆಗಲ್ವಾ? ಏನು ಮಾಡಲಿ ಹೇಳು, 2 ವರ್ಷದ ಬಾಕಿ ಇದೆ, ಹೇಗೆ ತಿರ್ಸ್ಲಿ? ಹ್ಞೂ, ನಾ ಇವತ್ತು ಬರ್ತೀನಿ ಅಂತ ತಿಳಿಸಿದ್ರು, ನೀನು ಯಾಕೋ ಹಾಸ್ಪಿಟಲ್ಗೆ ಹೋದೆ? ಆಸ್ಪತ್ರೆನೇ ಬ್ರೆಡ್ ಆ್ಯಂಡ್ ಬಟರ್, ಏನು ಮಾಡಲಿ ಹೇಳು. ವೈಜು, ಸ್ವಲ್ಪ ಉಪ್ಪಿನಕಾಯಿ ಕೊಡೆ. ಹಲೋ, ಏನು ಕನಸು ಕಾಣ್ತಾ ಇದೆಯಾ ನೀನು? ಊಟ ತಿಂಡಿ ಮಾಡಿದೆ ಹೀಗೆ ಕನಸು ಕಾಣ್ತಾ ಇದ್ರೆ ಹೀಗೆ ಅಡಿಕೆ ಮರ ಥರನೇ ಇರ್ತೀಯ ನೀನು. ಏ ವೈಜು, ನಾ ಸುಮ್ಮನೆ ತಮಾಷೆಗೆ ಹೇಳಿದ್ದು, ಕೋಪ ಬಂತಾ? ಸಾರಿ, ಇನ್ಮೇಲೆ ನಿನ್ನ ರೇಗ್ಸಲ್ಲಮ್ಮ. ಕೂತ್ಕೋ, ಊಟ ಮಾಡು, ತುಂಬ ರುಚಿಯಾಗಿದೆ. ಕೂತ್ಕೊಳ್ಳೆ. ಸಾರಿ, ನನ್ನಿಂದ ಅವಳು ಊಟ ಬಿಟ್ಬಿಟ್ಲು. ಕರ್ಕೊಂಬರ್ತೀನಿ. ಪ್ರಿಯಾಕ್ಕ, ನೀನು ಕೂತ್ಕೋ. ಅಕ್ಕನಿಗೆ ಹುಷಾರಿಲ್ಲ, ಸ್ವಲ್ಪ ಡಿಪ್ರೆಸ್ ಆಗಿರೋ ಥರ ಇದೆ. ನೀನು ಬಂದಿದ್ದೀಯ ಅಂತ ಅವಳು ಊಟಕ್ಕೆ ಕೂತ್ಕೊಂಡ್ಲು, ಇಲ್ಲ ಅಂದಿದ್ರೆ ಹಾಗೆ ಮಲ್ಕೋತಾ ಇದ್ಲು. ಆಮೇಲೆ ನಾನು ಅವಳಿಗೆ ಹಾಲು ಕೊಡ್ತೀನಿ, ನೀನು ಊಟ ಮಾಡು. ಶ್ಯಾಮ್, ನಾನು ಊರಿಂದ ಬಂದಾಗಲೂ ಅವಳು ತಲೆನೋವು ಅಂತ ಮಲಗಿದ್ಲು. ಈಗ ಊಟ ಬಿಟ್ಟು ಎದ್ದು ಹೋದ್ಲು. ಡಾಕ್ಟ್ರು, ನೀನು ಮನೇಲೇ ಇದೆಯಾ? ಏನಾಗಿದೆ ಅಂತ ಸ್ವಲ್ಪ ನೋಡಬಾರ್ದಾ? ಏನಾಗಿದೆಯೋ? ಅದು ಅವಳಿಗೆ ವರ್ಕ್ ಸ್ಟ್ರೆಸ್ ಅಷ್ಟೇ. ಆಫೀಸ್ಗೂ ರಜೆ ಹಾಕಿದ್ದಾಳೆ, 2 ದಿನ ಸರಿ ಹೋಗ್ತಾಳೆ. ಪ್ರಿಯಾ, ನೀನು ಊಟ ಮಾಡಮ್ಮ. ಹ್ಞೂ ಅಜ್ಜಿ. ಅಕ್ಕ, ಭಾವ ಜೊತೆಲಿ ಬರಲಿಲ್ಲ? ಓ, ಗಂಡನ್ ಬಿಟ್ಟು ಊರು ಸುತ್ತೋ ಆಸೆನಾ? ಏಯ್, ಹಾಗೆಲ್ಲ ಏನೂ ಇಲ್ಲ. ಅವರೇನೋ ಬರೋದಕ್ಕೆ ತುದಿಗಾಲಲ್ಲಿ ಹೊರಟಿದ್ರು, ಆದರೆ ನಮ್ಮ ಮನೆ ಓನರ್ ಇನ್ನೂ ಅಡ್ವಾನ್ಸ್ ದುಡ್ಡು ಕೊಟ್ಟಿರಲಿಲ್ಲ. ಅದು ಅಲ್ಲದೆ ಅವ್ರಿಗಿನ್ನೂ ಬೇಕಾದಷ್ಟು ಕೆಲಸಗಳಿತ್ತು, ಅದೆಲ್ಲ ಮುಗಿಸ್ಬಿಟ್ಟು ಆಮೇಲೆ ಬರ್ತಾರೆ. ಏನು ನಿಮ್ಮ ಭಾವನ ಬಗ್ಗೆ ಅಷ್ಟೊಂದು ಆಸಕ್ತಿ? ಅಕ್ಕ, ಭಾವ ಎಷ್ಟು ತಮಾಷೆಗೆ ಮಾತಾಡ್ತಾರೆ ಅಲ್ವಾ? ಅವ್ರು ಎಷ್ಟು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಅವ್ರು ಮಾತಾಡ್ತಾ ಇದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನಿಮ್ಮ ಭಾವ ಟೈಮ್ ಪಾಸ್ ಆಗೋದಕ್ಕೆ ಮಾತಾಡ್ತಾರೆ. ಈಗ ಎಲ್ಲಿ ಕೆಲಸ ಮಾಡ್ತಿದ್ದಾರೆ ಪಾಟಣ್ಕರ್ ಅವರು? ನಿಮಗೆ ಗೊತ್ತಿಲ್ವಾ ಅಜ್ಜಿ? ಅವರೀಗ MP ಪಾಟಣ್ಕರ್. MP ನಾ? ಎಲೆಕ್ಷನ್ಗೆ ಯಾವಾಗ ನಿಂತ್ಕೊಂಡಿದ್ರು? ನಮ್ಗೆ ಯಾರಿಗೂ ಹೇಳೇ ಇಲ್ಲ. ಯಾವ ಪಕ್ಷದಿಂದ? ಸ್ವತಂತ್ರ ಪಕ್ಷ. ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಮಿಸ್ಟರ್ ಪ್ರಿಯದರ್ಶಿನಿ ಪಾಟಣ್ಕರ್ ಅವ್ರು ಮಾಡ್ತಾ ಇರೋ ಕೆಲಸ. ಏನೇ ಇದು, ಒಗಟೊಗಟಾಗಿ ಮಾತಾಡ್ತಿದೀಯಾ? ಒಗಟೇನು ಬಂತು ಅಜ್ಜಿ? ನಿರುದ್ಯೋಗನೇ ಈಗ ಅವ್ರು ಮಾಡ್ತಾ ಇರೋ ಕೆಲಸ. ಅವ್ರ ಪ್ರಕಾರ ಕೆಲಸ ಮಾಡದೇ ಇರೋದೇ ದೊಡ್ಡ ಕೆಲಸ. ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ರಾತ್ರಿ ಊಟ ಏನು, ಬೆಳಗ್ಗೆ ತಿಂಡಿವರೆಗೂ ನಾವೆಲ್ಲ ಇಲ್ಲೇ ಕೂತಿರ್ಬೇಕಾಗತ್ತೆ. ಅವ್ರ ಯಶೋಗಾಥೆನ ಅವ್ರ ಬಾಯಿಂದನೇ ಕೇಳಿ ಟೈಮ್ ಪಾಸ್ ಆದರೂ ಆಗತ್ತೆ. ಆದರೆ ಅವ್ರು ಹೇಳಿದ್ದಕ್ಕೆಲ್ಲ 80% ಮಾರ್ಜಿನ್ ಇಟ್ಬಿಡಿ. ನಾ ಕೆಲ್ಸಕ್ಕೆ ಸೇರೋಕ್ಕೆ ಇನ್ನೂ 1 ವಾರ ಟೈಮ್ ಇದೆ. ಅಷ್ಟರಲ್ಲಿ ನಮ್ಮ ಯಜಮಾನ್ರ ಅಣ್ಣಂದ್ರ ಮನೆ ಇದೇ ಊರಿನಲ್ಲಿದೆ. ಅಡ್ರೆಸ್ ಕೊಟ್ಟಿದ್ದಾರೆ, ನಾನು ಅವ್ರನ್ನ ವಿಸಿಟ್ ಮಾಡಬೇಕು. ವಿಷಯ ಏನು ಗೊತ್ತಾ? ಒಬ್ಬರು ತುಂಬ ಅನುಕೂಲವಾಗಿದ್ದಾರಂತೆ.
ಇನ್ನೊಬ್ರು ಅನುಕೂಲವಾಗಿದ್ದೀವಿ ಅಂದ್ಕೊಂಡು ಬದುಕ್ತಾ ಇದ್ದಾರಂತೆ. ಯಾರದು? ನಿನಗವ್ರು ಗೊತ್ತಾ? JP ಗ್ರೂಪ್ ಆಫ್ ಕಂಪನೀಸ್ ಅಂತ ಕೇಳಿದ್ಯಾ? ಹಾಂ, ಕೇಳಿದ್ದೀನಿ. ಅದ್ರ ಓನರೇ ಜಗದೀಶ್ ಪಾಟಂಕರ್ ಅಂತ, ನಿಮ್ಮ ಭಾವನ 2ನೇ ಅಣ್ಣ. ತುಂಬ ಶ್ರೀಮಂತರು. ಅವ್ರ ಸ್ವಂತ ಪರಿಶ್ರಮದ ಮೇಲೆ ಅವರು ಈ ಸ್ಥಿತಿ ತಲುಪಿರೋದಂತೆ. ಮದುವೆಗೆ ಮುಂಚೆ ನಮ್ಮ ಪೇಪರ್ನಲ್ಲಿ ಅವ್ರ ಬಗ್ಗೆ ಒಂದು ಸ್ಕ್ಯಾಮ್ ಇತ್ತು. ನಾನೇ ಒಂದು ಸ್ಕೂಪ್ ರೆಡಿ ಮಾಡಿದ್ದೆ. ಆ ಕೋಪಕ್ಕೆ ಅವರು ನಮ್ಮ ಮದುವೆಗೆ ಬರಲಿಲ್ವಂತೆ. ಆಗ ನನಗೇನು ಗೊತ್ತಿತ್ತು ನಾನು ಮದುವೆ ಆಗ್ತಾ ಇರೋದು ಅವ್ರ ತಮ್ಮನ್ನೇ ಅಂತ. ಇಷ್ಟಕ್ಕೂ ನನ್ನ ಕೆಲಸ ತಾನೇ ನಾನು ಮಾಡಿದ್ದು. ಅವ್ರಿಗಷ್ಟು ಗೊತ್ತಾಗೋದು ಬೇಡವಾ, ಪರ್ಸ್ನಲ್ ಲೈಫ್ ಬೇರೆ ಕೆಲಸ ಬೇರೆ ಅಂತ. ಇನ್ನೊಬ್ಬಣ್ಣ ಅವ್ರ ಮನೆಯವರೆಲ್ಲ ಬಂದಿದ್ರ ನಿನ್ನ ಮದುವೆಗೆ? ಅವ್ರು ಯಾರೂ ಬಂದಿರಲಿಲ್ಲ ಅಜ್ಜಿ. ನನಗೆ ಅವ್ರು ಯಾರು ಪರಿಚಯನೂ ಇಲ್ಲ. ನಿನ್ನ ಭಾವನವ್ರ ಮನೆಯವರು ಪರಿಚಯ ಇಲ್ವಾ? ನಮ್ಮ ಯಜಮಾನ್ರ ಮನೆಯವರೆಲ್ಲ ಒಂಥರ ವಿಚಿತ್ರ. ನಮ್ಮ ದೊಡ್ಡ ಭಾವನವರು, ಅವ್ರ ಹೆಸರು ಪರಮೇಶ್ವರ್ ಪಾಟಂಕರ್ ಅಂತ, ಅವ್ರ ಮನೇಲಿಲ್ಲ, ದೇಶಾಂತರ ಹೋಗಿದ್ದಾರೆ ಅಂತ ನಮ್ಮ ಯಜಮಾನ್ರು ಹೇಳ್ತಾರೆ. ಇನ್ನು ಕೆಲವರು ಜೈಲಿಗೆ ಹೋಗಿದ್ದಾರೆ ಅಂತಾರೆ. ಹಾಗಾಗಿ ಅವರೆಲ್ಲೂ ಹೋಗಿ ಬಂದು ಮಾಡಲ್ಲ. ನಾನು ಯಾರನ್ನೂ ನೋಡಿಲ್ಲ. ಅಕ್ಕ, ಅವ್ರು ಯಾವ ಏರಿಯಾದಲ್ಲಿರೋದು? ಗೊತ್ತಿಲ್ಲ. ಅವ್ರ ಅಡ್ರೆಸ್ ನನ್ನ ಸೂಟ್ ಕೇಸಲ್ಲಿದೆ, ಬೆಳಗ್ಗೆ ಹೇಳ್ತೀನಿ. ಪರಿಚಯ ಇಲ್ಲ ಅಂದಮೇಲೆ ಯಾಕೆ ಹೋಗ್ತೀಯಾಕ? ನಾನು ಓರ್ಗೀತಿ ಅವ್ರ ಮನೆಯವರು ಎಲ್ಲ ತುಂಬ ಒಳ್ಳೆಯವರು ಅಂತ ಕೇಳಿದ್ದೀನಿ. ಒಂದು ಸರ್ವೆ, ಎಲ್ಲ ದುಃಖಿಗಳನ್ನೂ ಒಮ್ಮೆ ನೋಡೋಣ ಅಂತ. ನಮ್ಮ ಭಾವನವರು ಕ್ರಿಮಿನಲ್ ಅಂತ ಹೇಳ್ತಾರೆ. ನಮ್ಮ ಯಜಮಾನ್ರು ಟೋಟಲ್ ಬೇಜವಾಬ್ದಾರಿ. ಮನೆ ಬೇರೆ ಬೇರೆ ಆದರೂ ರಿಸಲ್ಟ್ ಒಂದೇ. ಜೊತೆಗೆ ನಾನು ಮನುಷ್ಯ ಸಂಬಂಧಗಳನ್ನು ಉಳಿಸ್ಕೋಬೇಕು ಅಂತ ಆಸೆ ಇಟ್ಕೊಂಡಿರೋಳು. ಕಳೆದು ಹೋದ ಸಂಬಂಧಗಳ ಹುಡುಕಾಟ, ಹೊಸದಾಗಿ ಬೆಸ್ಕೊಳ್ಳೋ ಸಂಬಂಧಗಳು ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಕ್ಕೆ ಸಂಬಂಧಿಕರಲ್ವಾ, ನೋಡ್ಕೊಂಬರೋಣ ಅಂತ. ಮಾತು ಸಾಕು, ಊಟ ಮಾಡಿ ಮಲ್ಕೊಳ್ಳಿ. ಪ್ರಿಯದರ್ಶಿನಿ ಪಾಪ ಪ್ರಯಾಣ ಮಾಡಿ ಸುಸ್ತಾಗಿದ್ದಾಳೆ, ಹೋಗಿ ಮಲ್ಕೊಳ್ಳಿ.